ಎಸ್ ಪಾರ್ಟ್ ಒನ್ನಲ್ಲಿ ಎಲ್ಲ ನೋಡಿದ್ರಿ. ಬಾಡಿ ಕಂಡೀಷನ್ ನೋಡ್ಕೊಂಡು ಕಾಂಪಿಟೇಷನ್ ರೆಡಿ ಆಗ್ತಾ ಇದ್ದೆ. ಸಕ್ಕತ್ತೈತೆ ಕಂಡೀಷನ್ ಮಾತ್ರ. ಫುಲ್ ಬಾಡಿ ಪಂಪ್ನ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಸೊ ಕೇಬಲಲ್ಲಿ ರಿಸ್ಟ್ಮೆಂಟಲ್ಲಿ ಡಿಪ್ಸ್ ಎಲ್ಲ ಮಾಡ್ಕೊಂಡೆ. ಅಷ್ಟೊತ್ತಿ ನಮ್ಮ ಕೋಚ್ ಲೋಕೇಶ್ ಪಟೇಲ್ ಬಂದರು, ನಮ್ಮ ಅಣ್ಣ. ಸೊ ತುಂಬ ದಿನ ಆದಮೇಲೆ ಮೀಟ್ ಮಾಡಿದ್ದು. ನಾನು ಇವತ್ತೇನೇ ಆಗಿದ್ರು ಕಾರಣನೇ ಲೋಕೇಶ್ ಅಣ್ಣ. ಈ ಟ್ರಾನ್ಸ್ಫಾರ್ಮೇಷನ್ ಆಗಿರ್ಬೋದು ಪ್ರತಿಯೊಂದು ನಾನು ಇವ್ರನ್ನ ಪಡೆಯೋಕ್ಕೆ ಪುಣ್ಯನೇ ಮಾಡಿದ್ದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅವರೇ ನನಗೆಲ್ಲ ಟ್ಯಾನಿಂಗ್ ಮಾಡಿದ್ರು. ಅವರು ಮತ್ತೆ ಆಕಾಶ್ ಅಣ್ಣ ತುಂಬ ಚೆನ್ನಾಗಿ ಟ್ಯಾನ್ ಮಾಡಿದ್ರು. ಆಕಾಶ್ ಅಣ್ಣ ಅಂತ ಇವರು ದೊಡ್ಡ ಬಾಡಿ ಬಿಲ್ಡರ್. ಲೋಕೇಶ್ ಅಣ್ಣ ಬರೀ ಕೋಚ್ ಮಾತ್ರ ಅಷ್ಟೇ ಅಲ್ಲ, ಸ್ವಂತ ಅಣ್ಣಗಿಂತ ಹೆಚ್ಚು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟು ಕೇರ್ ಆಗಿ ಮತ್ತೆ ಕನ್ಸರ್ನ್ ಆಗಿ ನೋಡ್ಕೊಳ್ತಾರೆ. ಇವ್ರನ್ನ ಕೋಚ್ ಆಗಿ ಒಬ್ಬ ಅಣ್ಣನಾಗಿ ಪಡೆದಂತ ನಾನೇ ಪುಣ್ಯವಂತ. ಹಿಂದೆ ಗುರು ಇರಬೇಕು ಮುಂದೆ ಗುರು ಇರಬೇಕು ಅಂತ ಮಾತೇ ಇದೆ. ನನ್ನ ಹಿಂದೆ ದೊಡ್ಡ ಗುರುನೇ ಇದ್ದಾರೆ. ಸೊ ಇನ್ನು ಮುಂದೆ ಬರೋ ಕಾಂಪಿಟೇಷನ್ ಎಲ್ಲ ಚೆನ್ನಾಗಿ ಮಾಡೋಣ ಅಂತ ಹೇಳ್ತೀನಿ. ಅದಾದ್ಮೇಲೆ ಮತ್ತೆ ಟ್ಯಾನಿಂಗ್ ಎಲ್ಲ ಆದ್ಮೇಲೆ ಪಂಪಿಂಗ್ ಸ್ಟಾರ್ಟ್ ಮಾಡ್ಕೊಂಡೆ. ಮತ್ತೆ ಪಂಪಿಂಗ್ ಎಲ್ಲ ಮುಗಿಸ್ಕೊಂಡು ಸ್ಟೇಜ್ ಹತ್ರ ಹೋದೆ. ಅಲ್ಲಿ ಮತ್ತೆ ನಮ್ಮ ಪಕ್ಕಣ ಇನ್ನೂ ಮಾಡ್ತಾವ ಸಪೋರ್ಟ್ ಮಾಡಿದ್ರು. ನಮ್ಮ ರಾಮಣ್ಣ ನಮ್ಮ ಪಕ್ಕಣ ತುಂಬಾ ಸಪೋರ್ಟ್ ನಿಂತ್ಕೊಂಡ್ರು. ನನಗೋಸ್ಕರ ಕೆಲಸ ಎಲ್ಲ ಬಿಟ್ಬಿಟ್ಟು ಬಂದು ನನ್ನ ಜೊತೆಗೆ ಇತ್ಕೊಂಡ್ರು. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಗುಡ್ ಕಂಡೀಷನ್ ತಗೊಂಡ್ಬಂದಿದ್ದೀನಿ. ಸೊ ಬೆಟರ್ ಆಗಿದ್ದೀವಿ. ಸಕ್ಕ ಸ್ಟೇಜ್ ಮೇಲೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ನಾನಂತರೂ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟೆ. ಟಾಪ್ 5 ಎಲ್ಲ ಆಯಿತು. ಟಾಪ್ 2 ಸೆಕೆಂಡ್ ಪ್ಲೇಸ್ ಆಯಿತು. ತುಂಬ ಖುಷಿ ಆಯಿತು. ಸೊ ಲಾಸ್ಟ್ 1 ಮಂತ್ ಹಾರ್ಡ್ ವರ್ಕು ಇಲ್ಲಿ ತಗೋರ್ಗು ತಂದಿದೆ. ಸೊ ಇನ್ನೂ ಮಾಡೋಣ. ಅದಾದ್ಮೇಲೆ ನಾನು ಫಸ್ಟ್ ಬಂದೆ ಲೊಕೇಶನ್ ಹತ್ರ ಬಂದ್ಬಿಟ್ಟು ಅದೇನೋ ಕೋಚ್ಗೆ ನಾವು ಗೆದ್ದಿರೋದನ್ನ ಮೆಡಲ್ ತೋರಿಸಿರೋದು ಖುಷಿ. ಆಮೇಲೆ ನನ್ನ ತಮ್ಮನಿಗೆ ಹಾಕಿದೆ ಮೆಡಲ್ನ. ಆಮೇಲೆ ನಮ್ಮ ಅಣ್ಣಂದ್ರ ಜೊತೆಗೆಲ್ಲ ಫೋಟೋ ತೆಗೆಸ್ಕೊಂಡು ನೀರು ಕುಡಿಬೇಕಾಗಿತ್ತಪ್ಪ. ನೀರು ಎಷ್ಟೊತ್ತಿಗೆ ಕುಡಿತೀನಿ ಅಂದ್ಬಿಟ್ಟು ಫುಲ್ ಗಡ ನೀರು ಕುಡಿದೆ. ಯಾಕೆಂದರೆ ನೀರು ಕುಡಿಯೋದೇ ಬಿಟ್ಟಿರ್ತೀವಿ ಅದಕ್ಕೋಸ್ಕರ. ಎಸ್ ಇಷ್ಟ ಆಗಿತ್ತು ಅನ್ನೋರ ಕಾಂಪಿಟೇಷನ್. ನೆಕ್ಸ್ಟ್ ಕಾಂಪಿಟೇಷನ್ ಸಿಗೋಣ. ಬಾಯ್.